ಎಲ್ಲಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆಯಿಂದ IPL ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. IPL ಸ್ಥಳಗಿನ ಮುಂಚೆ ಒನ್ ಲಾಸ್ಟ್ ಬೋಲ್ಡ್ ಸ್ಟ್ರಾಂಗ್ ಪ್ರಿಡಿಕ್ಷನ್ ಮಾಡುವಂಥ ಸಮಯ. ಯಾರ್ಯಾರು ಯಾವ ತಂಡಗಳು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು, ಈ ಪೊಸಿಷನಲ್ಲಿ ಲೀಗ್ ಸ್ಟೇಜ್ ಅಂತ್ಯದಲ್ಲಿ ಮುಗಿಸ್ಬೋದು ಅನ್ನೋ ಥರ ಪ್ರಿಡಿಕ್ಷನ್ ಇದು. ಸೊ ನೀವು ನಿಮ್ಮ ಪ್ರಿಡಿಕ್ಷನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಂಪ್ಲೀಟ್ ವಿಡಿಯೋನ ನೋಡಾದ್ಮೇಲೆ ನಾನು ಈ ಟೀಮ್ಗೆ ಈ ಪೊಸಿಷನ್ನ ಕೊಡ್ತಾ ಇದ್ದೀನಿ. ಇದು ಗೊತ್ತು, ಮುಂಚೆನೇ ಜಡ್ಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಾವು ಇವಾಗ ಬಾಟಮಲ್ಲಿ ಇರ್ತಾರೆ ಅಂತ ಹೇಳಿದವರು ಟಾಪಲ್ಲೇ ಇರ್ಬೋದು, ಯಾರಿಗೆ ಗೊತ್ತು ಏನಾಗ್ತಾರೆ ಅಂತ. ಸೊ ನಾನು ಆನ್ ಪೇಪರ್ ಅನಾಲಿಸಿಸ್ ಆದಮೇಲೆ ಸೊ ನನಗೇನೋ ಈ ಸ್ಲಾಟಲ್ಲಿ ಈ ಟೀಮ್ಗಳು ಫಿನಿಷ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಮಾಡಿದ್ರೂ ಮಾಡ್ಬೋದು ಅಥವಾ ಟ್ರೋಫಿ ಹೊಡೆದ್ರೂ ಹೊಡಿಬೋದು. ನಾನು ಬಾಟಮಲ್ಲಿ ಹೇಳಿದಂಥವ್ರು 10th ಪೊಸಿಷನ್ ಹೇಳಿದಂಥವ್ರು ಟ್ರೋಫಿ ಹೊಡೆದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಬಟ್ ನನಗೆ ಅನ್ನಿಸ್ತಿದೆ ಈ ಪೊಸಿಷನಲ್ಲಿ ಫಿನಿಷ್ ಮಾಡಬಹುದು, ಇವ್ರು ಎಕ್ಸಿಟ್ ಆಗ್ಬೋದು, ಇವ್ರು ಕ್ವಾಲಿಫೈ ಆಗ್ಬೋದು 4 ತಂಡಗಳು ಅಂತ ಅನ್ನಿಸ್ತಾ ಇದೆ. ಸೊ ಬಂದ್ಬಿಡೋಣ ಇವಾಗ ಮ್ಯಾಟ್ರಿಗೆ. ಮೊದಲನೇ ಟೀಮ್ ನಂಬರ್ 10 ಬಂದ್ಬಿಡೋಣ. 10ನೇ ಪೊಸಿಷನಲ್ಲಿ ಫಿನಿಷ್ ಮಾಡುವಂಥ ಟೀಮು ನನಗೇನೋ ಅನ್ನಿಸ್ತಾ ಇದೆ ಇಟ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸು. ಈ ಸಲ ಸಿಕ್ಕಾಪಟ್ಟೆ ಬಾಟಮಿಗೆ ಹೋಗ್ಬಿಟ್ಟು ಕುಸ್ತೋಗ್ಬಿಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಲಕ್ನೋ ಸೂಪರ್ ಜಾಯಿಂಟ್ಸ್ ಕ್ವಾಲಿಫೈ ಆದರೂ ಆಗ್ಬೋದು. ಬಟ್ ನನಗನ್ಸೋ ಪ್ರಕಾರ LSG 10ನೇ ಪೊಸಿಷನ್ಗೆ ಹೋಗ್ಬೋದು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 9ನೇ ಪೊಸಿಷನಲ್ಲಿ ಉಳ್ಕೋಬೋದು ಅಂತ ಅನ್ಕೊಂಡಿದ್ದೀನಿ. ಹೊಸ ಕ್ಯಾಪ್ಟನ್ಸ್ಗಳೆಲ್ಲ ಸುಮಾರು ಕ್ಯಾಪ್ಟನ್ಸ್ಗಳೆಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಮೆಗಾ ಆಕ್ಷನ್ ಆಗಿದ್ದರಿಂದ. ಸೊ ಹೊಸತನ ತೊಗೊಂಬಂದಿದ್ದಾರೆ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸ್ಗಳು. ಅದು ಯಾವ ಥರ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಹೋಪ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. KL ರಾಹುಲ್ ಅವರು ಇವರು ಎಲ್ಲ ಇರೋದ್ರಿಂದ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನನಗೇನೋ ಅನಿಸುತ್ತೆ 9th ಪೊಸಿಷನ್ ಅಥವಾ 8th ಪೊಸಿಷನಲ್ಲಿ ಇವರು ಫಿನಿಷ್ ಮಾಡ್ಬೋದು ಅಂತ. ಟೀಮ್ ನಂಬರ್ 8 ರಾಜಸ್ಥಾನ್ ರಾಯಲ್ಸ್ ಅಂತ ಅನ್ನಿಸ್ದೆ. ಸಂಜು ಸ್ಯಾಮ್ಸನಿಗೆ ಬೇರೆ ಈ ಕಡೆಯಿಂದ ನಿಗಲಾಗಿದೆ. ಅವರು 3 ಮ್ಯಾಚ್ ಆಡ್ತಾರಂತೆ, ಬಟ್ ಆಸ್ ಎ ಕ್ಯಾಪ್ಟನ್ ಆಡೋದಕ್ಕಾಗೋದಿಲ್ಲ. ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನಿಗಲಿರೋದ್ರಿಂದ ಅಂತ ಹೇಳ್ಕೊಳ್ಳೋವಂಥ ಮಟ್ಟಕ್ಕೆ ಏನು ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ನೇ ಚೆನ್ನಾಗಿ ಕಾಣಿಸ್ತಿದೆ ರಾಜಸ್ಥಾನ್ ರಾಯಲ್ಸ್ಗೆ. ಮುಂಚೆ ಇದ್ದಂಥ ರಾಜಸ್ಥಾನ್ ರಾಯಲ್ಸ್ಗೂ ಇವಾಗಿರುವಂಥ ರಾಜಸ್ಥಾನ್ ರಾಯಲ್ಸ್ಗೂ ಲಾಟ್ ಆಫ್ ವೇರಿಯೇಷನ್ ಅಂತೂ ಖಂಡಿತ ಇದೆ. ಸೊ ಅದರಿಂದ ನನಗೇನೋ ಅನ್ನಿಸಿದೆ ಇವರು 8ನೇ ಪೊಸಿಷನಲ್ಲಿ ಫಿನಿಷ್ ಮಾಡ್ಬೋದು ಅಂತ, ಅಥವಾ 9ನೇ ಪೊಸಿಷನಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸು ಮೇಲೋದ್ರೂ ಹೋಗ್ಬೋದು, 5 ಕೆಳಗಡೆ ಬಂದರೂ ಬರ್ಬೋದು. ನಂಬರ್ 7 ಇಟ್ಸ್ ಗುಜರಾತ್ ಟೈಟನ್ಸ್ ಅಂತ ಅನ್ನಿಸ್ತಿದೆ. ಗುಜರಾತ್ ಟೈಟನ್ಸು 6ಅಲ್ಲಿ ಬೇಕಾದ್ರೂ ಫಿನಿಷ್ ಮಾಡ್ಬೋದು ಅಥವಾ 7ಅಲ್ಲಿ ಬೇಕಾದ್ರೂ ಫಿನಿಷ್ ಮಾಡ್ಬೋದು. CSKನ ನಾನು 6ಅಲ್ಲಿ ಇಡ್ತಾ ಇದ್ದೀನಿ. ಅವರು ಕೂಡ ಅಷ್ಟೇ 7ಅಲ್ಲಿ ಬೇಕಾದ್ರೂ ಫಿನಿಷ್ ಮಾಡ್ಬೋದು ಅಥವಾ 6ಅಲ್ಲಿ ಬೇಕಾದ್ರೂ ಫಿನಿಷ್ ಮಾಡ್ಬೋದು. ನನ್ನ ಪ್ರಕಾರ CSK ಈ ಸೀಸನ್ ಕೂಡ ಕ್ವಾಲಿಫೈ ಆಗೋದಿಲ್ಲ ಅಂತ ಏನೋ ಅನ್ನಿಸ್ತಾ, ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಗೊತ್ತಿರೋದೇನೆ. RCB ಫ್ಯಾನ್ಸ್ಗಳೆಲ್ಲ CSKನ ಯಾವತ್ತೇ ಕ್ವಾಲಿಫೈ ಮಾಡಿಸ್ತೀರಾ, ಎಲ್ಲ ಈಚೆ ಕಡೆ ಇಟ್ಟಿರ್ತೀರಾ, ಗೊತ್ತಿರೋ ವಿಚಾರನೇ ಅಂತ CSK ಫ್ಯಾನ್ಸ್ಗಳು ಹೇಳ್ತಾರೆ. ಇಲ್ಲ ಮಗ, ಬೇರೆ ಟೀಮ್ಗಳಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ, ಟಾಪ್ ಕ್ವಾಲಿಟಿ ಟೀಮ್ಗಳಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ CSK ಏನೋ ಅಷ್ಟರ ಮಟ್ಟಿಗೆ ಹೆವಿಯಾಗಿ ಏನು ಕಾಣಿಸ್ತಾ ಇಲ್ಲ. ಸೊ ಆದ್ದರಿಂದ ನಾನು CSKಗೆ ಕೊಡ್ತಾ ಇದ್ದೀನಿ 6ನೇ ಪೊಸಿಷನ್ನ, GTಗೆ 7ನೇ ಪೊಸಿಷನ್ನ. ನಂಬರ್ 5 ಇಟ್ಸ್ ಸನ್ರೈಸರ್ಸ್ ಹೈದರಾಬಾದ್ ಅಂತ ಅನ್ನಿಸ್ತಾ ಇದೆ. ಸನ್ರೈಸರ್ಸ್ ಹೈದರಾಬಾದು ಲಾಸ್ಟ್ ಇಯರು ಸಿಕ್ಕಾಪಟ್ಟೆ ಸೈಕಾಗಿತ್ತು ಟೀಮು. ಈ ಇಯರು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಕಾಣಿಸ್ತಾ ಇದೆ ಆನ್ ಪೇಪರ್ ನೋಡ್ತು ಅಂತಂದರೆ. ಸೊ ಅದರಿಂದ 5ನೇ ಪೊಸಿಷನಲ್ಲಿ ನ್ಯೂಟ್ರಲ್ ಆಗಿ ಅವರು ಇನ್ನೇನು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವಂಥ ಹಂತಕ್ಕೆ ಬರ್ತಾರೆ, ಅಲ್ಲಿ ಉದುರ್ಕೊಂಡು ಬರ್ತಾರೆ ಅಂತ ಅನ್ನಿಸಿದೆ 5ನೇ ಪೊಸಿಷನ್ಗೆ. ಇನ್ನು ಮಿಕ್ಕಿರುವಂಥ 4 ತಂಡಗಳು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ನನಗೇನೋ ಅನ್ನಿಸಿದೆ. RCB 4ನೇ ಪೊಸಿಷನಲ್ಲಿ ಫಿನಿಷ್ ಮಾಡ್ಬೋದು ಅಂತ ಅನ್ನಿಸಿದೆ ಲೀಗ್ ಸ್ಟೇಜ್ ಆಗಾದ್ಮೇಲೆ. ಹೆಂಗರೋ ಬರೀ 4ನೇ ಪೊಸಿಷನಲ್ಲೇ ಫಿನಿಶ್ ಮಾಡ್ತಿಲ್ಲ RCBನ. ಏನು ಒಂದು ಟಾಪ್ ಪೊಸಿಷನಲ್ಲಿ ಫಿನಿಶ್ ಮಾಡೋದು, ನಂಬರ್ 1 ಅಲ್ಲ ನಂಬರ್ 2 ಅಲ್ಲ, ನಾವು ಡೈರೆಕ್ಟಾಗಿ ಡೈರೆಕ್ಟಾಗಿ ಕ್ವಾಲಿಫೈ ಆಡೋಣ. ಬರೀ ಇದೇ ಆಗೋಗ್ಬಿಟ್ಟೈತೆ ನಮ್ಮದು ಕ್ವಾಟ್ಲೈಗಳು. ಎಲಿಮಿನೇಟ್ ಆಡ್ಕೊಳ್ಳೋದು ಮನೆಗೆ ಬರೋದು, ಎಲಿಮಿನೇಟ್ ಆಡೋದು ಮನೆಗೆ ಬರೋದು ಅಂತ. ನನಗೇನೋ ಅನ್ನಿಸ್ತೇವೆ ಮಗ, RCB ಮತ್ತೆ ಎಲಿಮಿನೇಟರ್ನೇ ಆಡಬೇಕು ಅಂತ ಅನ್ನಿಸ್ತಿದೆ. ಒಂದು ಗಿಟ್ ಫೀಲಿಂಗ್ ಹೇಳ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ನಂಬರ್ 3 ಮುಂಬೈ ಇಂಡಿಯನ್ಸು. RCB ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಅಂತ ಅನ್ನಿಸಿದೆ. ಹೌದು, ಇಂಜುರಿ ಕನ್ಸರ್ನ್ಸ್ ಅವು ಇವೆಲ್ಲ ಬಂದಿದೆ. ಮುಂಬೈ ಇಂಡಿಯನ್ಸ್ ಒಂದು 2 ರೂಲ್ಡ್ ಔಟ್ ಆಗಿದ್ದಾರೆ, 2 ರಿಪ್ಲೇಸ್ಮೆಂಟ್ ಆಗಿದ್ದಾರೆ. ಬಟ್ ಆದರೂ ಮುಂಬೈ ಇಂಡಿಯನ್ಸ್ ಅಂತೂ ಟಾಪ್ ಕ್ವಾಲಿಟಿ ಟೀಮ್ ಥರನೇ ಕಾಣಿಸಿದೆ. ಬ್ಯಾಟಿಂಗ್ ಅಟ್ಯಾಕ್ ಚಿಂದಿ ಇದೆ RCBಗೆ ಕಂಪೇರ್ ಮಾಡಿದ್ರೆ. ಆದ್ದರಿಂದ ಆನ್ ಪೇಪರ್ ಗುರು ಇವೆಲ್ಲ ಹೇಳ್ತಿರೋದು. ಆನ್ ಫೀಲ್ಡು ಏನು ಬೇಕಾದ್ರೂ ಆಗ್ಬೋದು. LSGನ ಟಾಪ್ ಕ್ವಾಲಿಟಿ ಟೀಮ್ ಆಗಿ ಹೊರ ಹೊಂಬೋದು. ನಾವು ಅನ್ಕೊತಾ ಇದ್ದೀವಿ ಕೆಳಗಡೆ ಬರ್ತಾರೆ ಅಂತ, ಕ್ವಾಲಿಫೈ ಆಗಲ್ಲ ಅಂತ. ಬಟ್ ಅವರೇ ಟಾಪ್ ಕ್ವಾಲಿಟಿ ಟೀಮಾಗಿ ನಂಬರ್ 1 ಪೊಸಿಷನ್ ಫಿನಿಷ್ ಮಾಡ್ಬೋದು, ಯಾರಿಗೆ ಗೊತ್ತು ಮಗ. ನಾನು ಕೊಡ್ತಾ ಇದ್ದೀನಿ ಪೊಸಿಷನ್ ನಂಬರ್ 3 ಮುಂಬೈ ಇಂಡಿಯನ್ಸ್ಗೆ. ಪೊಸಿಷನ್ ನಂಬರ್ 2 KKRಗೆ ಕೊಡ್ತಾ ಇದ್ದೀನಿ. KKR ಚಿಂದಿ ಟೀಮ್ ಇದೆ ಇವಾಗಲೂ ಕೂಡ, ಲಾಸ್ಟ್ ಟೈಮ್ ಥರನೇ ಸೈಕ್ ಟೀಮ್ ಇದೆ. ಕ್ಯಾಪ್ಟನ್ ಚೇಂಜ್ ಆಗಿರ್ಬೋದು, ಸ್ವಲ್ಪ ರೋಲ್ಸ್ಗಳು ಚೇಂಜ್ ಆಗಿರ್ಬೋದು, ಬಟ್ ಆದರೂ ಕೂಡ ಚಿಂದಿ ಇದೆ. ಸೊ ಅದರಿಂದ KKR ನಂಬರ್ 2 ಫಿನಿಷ್ ಮಾಡ್ಬೋದು ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ರಹಾನೆ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ನೇ, ಬಟ್ ಅಂಥ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ IPL ಇಲ್ಲ ಅಷ್ಟೇ. ನೋಡೋಣ ಅದೇನು ಮಾಡ್ತಾರೆ ಅಂತ. ಟೀಮ್ ನಂಬರ್ 1 ಗೊತ್ತಿರೋದೇನೆ, ಒಂದು ಟೀಮ್ ಇದೆ ಪಂಜಾಬ್ ಕಿಂಗ್ಸು. ಈ ಸೀಸನ್ನು ಹಾವಳಿ
ಕೂಳೆ ಕೊಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸಿದೆ ಮಗ. ಒಂದು ಗಟ್ ಫೀಲಿಂಗ್ ಒಳಗಡೆಯಿಂದ ಹೇಳ್ತಿದ್ದೆ ಪಂಜಾಬ್ ಕಿಂಗ್ಸು ಟಾಪ್ ಕ್ವಾಲಿಟಿ ಟೀಮ್ ಆಗಿ ಮೊದಲನೇ ಪೊಸಿಷನಲ್ಲೇ ಫಿನಿಷ್ ಮಾಡ್ಬೋದು ಅಂತ. ನಾನು ಹೇಳ್ತಿರೋದು ಟ್ರೋಫಿ ಗೆದ್ಬಿಡ್ತಾರೆ ಅಂತ ಅಲ್ಲ, ಮೊದಲನೇ ಪೊಸಿಷನಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಲೀಗ್ ಸ್ಟೇಜ್ ಆದ ನಂತರ ನೋಡುವ ಅದೇನಾಗುತ್ತೆ. ಟೋಟಲ್ ಪಂಜಾಬ್ ಕಿಂಗ್ಸು, KKR, ಮುಂಬೈ ಮತ್ತು RCB ಈ 4 ತಂಡಗಳು ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸಿಗೆ ಅಂತ ಅನ್ನಿಸ್ತಾ ಇದೆ. ಇನ್ನು CSKನೇ ಆಗಿರಲಿ, SRH ಆಗಿರಲಿ, GTನೇ ಆಗಿರಲಿ, RR, ಆಮೇಲೆ LSG, DC ಇವರೆಲ್ಲ ಮನೆಗೆ ಬರ್ತಾರೆ ಅಂತ ಅನ್ನಿಸ್ತೈತೆ ಮಗ ಲೀಗ್ ಸ್ಟೇಜ್ ಆದಮೇಲೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಯಾವ 4 ತಂಡಗಳು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾ